ಧನುರಾಶಿಯವರಿಗೆ ಪರಾಭವನಾಮ ಸಂವತ್ಸರದಲ್ಲಿ ಮೊದಲ 6 ತಿಂಗಳು 4 ತಿಂಗಳು ಉತ್ತಮವಾದ ಫಲಗಳಿದೆ. ಈಗಾಗಲೇ ನೀವೆಲ್ಲ ಚೆನ್ನಾಗಿದ್ದೀರಾ. ಜೂನ್ವರೆಗೂ ಗುರುಬಲ ಇದೆ. ಆದ್ದರಿಂದ ಎಲ್ಲ ಒಳ್ಳೆಯ ಕೆಲಸ ಕಾರ್ಯ ವ್ಯವಹಾರಗಳೆಲ್ಲ ನಡೀತಾ ಇದೆ. 3ನೇ ಮನೆಯಲ್ಲಿ ರಾಹು ಕೂತಿದ್ದಾನೆ. ಈಗಾಗಲೇ ರಾಹು ನಿಮ್ಗೆ ಬಂದಾಗಲೇ ತುಂಬ ದಿವಸ ಆಗೋಯ್ತು. ಹೋದ ಜೂನ್ ತಿಂಗಳಿಂದ ಈಗಾಗಲೇ ನಿಮಗೆ ಹೊರಗಡೆ ಹೋಗೋರಿಗೆ ವೀಸಾ ಪಾಸ್ಪೋರ್ಟ್ಗಳು ಎಲ್ಲ ಸೀಲಾಗಿ ಬಂದಿದೆ. ಎಲ್ಲಿ ಬೇಕಾದ್ರೂ ದೇಶವನ್ನು ಸುತ್ತುವಂಥ ಯೋಗ ಇದೆ ನಿಮಗೆ. ಆದ್ದರಿಂದ ಅದರಲ್ಲೂ ಒಳ್ಳೆಯ ಕೆಲಸ ಆಗ್ತಾಯಿದೆ. ಆಮೇಲೆ ಶನಿ ಚತುರ್ಥದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ಸ್ವಲ್ಪ ಹಿಂಸೆ, ಏನಾದರೂ ಮನೆಯಲ್ಲಿ ಕಲಹಗಳು, ಮನೆಗೆ ಅಡ್ವಾನ್ಸ್ ಕೊಟ್ಟಂಥ ಅದು ಕುಂಠಿತ ಆಗ್ತಾನೆ, ರಿಜಿಸ್ಟ್ರೇಷನ್ ಆಗ್ತಾ ಇರಲ್ಲ, ತಾಯಿಗೆ ಅನಾರೋಗ್ಯಗಳು, ಇವೆಲ್ಲವೂ ಮನೆ ಅಕ್ಕಪಕ್ಕ ದಾಯಬಾಧೆಗಳಿಂದ ತೊಂದರೆಗಳು ಇವೆಲ್ಲ ಅನುಭವಿಸ್ತಾ ಇದ್ದೀರಾ. ಆದರೆ ನಿಮಗೆ ಏನಂದರೆ ಈ ಒಂದು ಜೂನ್ ತನಕ ಮಾತ್ರ ಇವೆಲ್ಲ ಇರುತ್ತೆ. ಪುನಃ ಮುಂದೆ ಏನಾಗುತ್ತೆ, ಗುರು ಅಲ್ಲಿಂದ ಬದಲಾವಣೆ ಕರ್ಕಾಟಕಕ್ಕೆ ಬರ್ತಾನೆ. ಗುರು ಅದು ಅಷ್ಟಮ ಆಗ್ತದೆ. ಆದ್ದರಿಂದ ಅಲ್ಲಿಂದ ಗುರು ಬಂದಾಗ ಅಲ್ಲಿ ಸ್ವಲ್ಪ ನಿಮಗೆ ತೊಂದರೆಗಳು ಏರುಪೇರುಗಳು ಕಾಣುತ್ತೆ. ಬಹಳ ಎಚ್ಚರಿಕೆ ಇರಬೇಕು. ಆಗ ಗಣಪತಿಗೆ ವಿಶೇಷವಾದಂಥ ನೀವು ಒಂದು ಅಥರ್ವ ಶೀರ್ಷಾಭಿಷೇಕ ಗಣಹೋಮಾದಿಗಳು ಗಣಪತಿ ಪ್ರಾರ್ಥನೆ ಮಾಡಬೇಕು. ಕರ್ಕಾಟಕದಲ್ಲೇ ಬಂದು ಕೇತು ಕೂತ್ಕೋತಾನೆ. ಆದ್ದರಿಂದ ಹೃದಯಕ್ಕೆ ಸಂಬಂಧಪಟ್ಟಂಥ ದೋಷಗಳು ಎಲ್ಲ ಕಾಣಬಹುದು. ಅಥವಾ ಯಾವುದಾದ್ರು ತಾಯಿ ಮನೆಗೆ ಸಂಬಂಧಪಟ್ಟಂಥ ಪ್ರೇತಾತ್ಮಗಳು ಅದು ಊಟ ಕೊಡುವಂಥ ತೊಂದರೆ ಕೊಡ್ಬೋದು. ಇವೆಲ್ಲ ಮುಂದೆ ಬರತಕ್ಕಂಥ ಮಹಾಲಯ ಪಿತೃಪಕ್ಷದಲ್ಲಿ ನೀವು ನಿವಾರಣೆ ಮಾಡ್ಕೊಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.